ಪ್ರತಿಕೃತಿಯನ್ನ ಮಾಡಿಕೊಟ್ಟಿದ್ದಕ್ಕೆ ಪೊಲೀಸರು ಹಲ್ಲೆ ಮಾಡಿದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಯಾರ ಮೇಲೂ ಹಲ್ಲೆ ಮಾಡಿ ಅಂತ ಹೇಳಲಿಲ್ಲ, ಪೊಲೀಸರಿಗೆ ಫೋನ್ ಮಾಡೋ ರಾಜಕಾರಣ ನಂದಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಟಿ ರವಿ. ವಿವಾದ ಬಿಸಿಯಾಗುತ್ತಲೇ ಈಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾನು ಪೊಲೀಸರಿಗೆ ಫೋನ್ ಮಾಡುವ ರಾಜಕಾರಣಿನೂ ಅಲ್ಲ, ರಾಜಕಾರಣನೂ ನಂದಲ್ಲ, ಯಾರ ಮೇಲೂ ಹಲ್ಲೆ ಮಾಡಿ ಅಂತಾನು ನಾನು ಹೇಳಲಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ದಿನ ಒಂದ್ ಕಡೆ ಸಾಕಷ್ಟು ಗೊಂದಲಗಳು ಇತ್ತು. ಸರ್ಕಾರ ಒಂದ್ ಕಡೆ ರಾಷ್ಟ್ರಧ್ವಜವನ್ನ ಮಾತ್ರ ಹಾರಿಸಬೇಕು, ಕನ್ನಡ ಧ್ವಜವನ್ನ ಹಾರಿಸುವಂಗಿಲ್ಲ ಅಂತ ಹೇಳಿ ಈ ರೀತಿಯಲ್ಲಿ ಕರವೇ ಕೂಡ ಪ್ರತಿಭಟನೆ ಮಾಡುವ ಪ್ರಯತ್ನವನ್ನ ಮಾಡಿತ್ತು. ಸಚಿವರ ವಿರುದ್ಧ ಪ್ರತಿಭಟನೆ ನಡೆಸದಂತೆ ಪೊಲೀಸರೇ ಬ್ರೇಕ್ ಹಾಕಿದ್ದು ಕನ್ನಡಪರ ಸಂಘಟನೆ, ಕಾಂಗ್ರೆಸ್ ಜೆಡಿಎಸ್ ಕಚೇರಿಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಸಿಟಿ ರವಿ ವಿರುದ್ಧ ಪ್ರತಿಭಟನೆ ನಡೆಸದಂತೆ ಕ್ರಮವನ್ನ ಕೈಗೊಳ್ಳಲಾಗುತ್ತಂತೆ. ಕನ್ನಡಪರ ಸಂಘಟನೆ, ಕಾಂಗ್ರೆಸ್ ಜೆಡಿಎಸ್ ಕಚೇರಿಗಳಿಗೆ ನೋಟಿಸ್ ಅನ್ನು ನೀಡಲಾಗಿದ್ದು ಧರಣಿಗೆ ಬ್ರೇಕ್ ಹಾಕುವಂತಹ ಪ್ರಯತ್ನ ನಡೆದಿದೆಯಂತೆ. ಸಚಿವ ಸಿಟಿ ರವಿ ವಿರುದ್ಧ ಯಾರು ಪ್ರತಿಭಟನೆ ನಡೆಸಬಾರದು ಅನ್ನುವಂತಹ ಕ್ರಮವನ್ನ ಕೈಗೊಳ್ಳಲಾಗಿದೆಯಂತೆ. ಜಮೀನು ವಿವಾದ ಸಂಬಂಧ ವ್ಯಕ್ತಿಯೊಬ್ಬನಿಗೆ ಚಾಕುವಿನಿಂದ ಇರಿಯಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಜರಬಂಡಹಳ್ಳಿಯಲ್ಲಿ ಘಟನೆ ನಡೆದಿದೆ. ವೆಂಕಟರೋಣ ಅನ್ನುವನು ಕೃಷ್ಣ ಅನ್ನೋರಿಗೆ ಚಾಕು ಇರಿದಿದ್ದಾನೆ. ಚಾಕು ಹಿಡಿದು ಇರಿಯುವಂತಹ ದೃಶ್ಯ ಮೊಬೈಲ್ ಅಲ್ಲಿ ಸೆರೆಯಾಗಿದೆ. ಜಮೀನು ವಿವಾದ ಸಂಬಂಧ ವೆಂಕಟರೋಣ ಹಾಗೂ ಕೃಷ್ಣ ನಡುವೆ ವಾಗ್ವಾದ ನಡೆದಿದೆ. ವಾಗ್ವಾದ ತೀವ್ರ ಸ್ವರೂಪ ಪಡಿತಾ ಇದ್ದಂತೆ ವೆಂಕಟರೋಣ ಚಾಕುವಿನಿಂದ ಇರಿದಿದ್ದಾನೆ. ಗಾಯಾಳು ಕೃಷ್ಣ ಅವರನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ. ಮಂಚನಹಳ್ಳಿ ಪೊಲೀಸರು ವೆಂಕಟರೋಣನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಜಮೀನು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆಯನ್ನ ಮಾಡಿದ್ದು ಚುಚ್ಚೆ ಬಿಟ್ಟಿದ್ದಾನೆ ಆತ ಚಾಕುವಿನಿಂದ. ಒಂದು ರೀತಿಯಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂತಹ ಘಟನೆ ನಡೆದಿದೆ. ಗೌರಿಬಿದನೂರು ತಾಲೂಕಿನ ಜರಬಂಡಹಳ್ಳಿಯಲ್ಲಿ ವೆಂಕಟರೋಣ ಅನ್ನೋರು ಕೃಷ್ಣ ಅನ್ನೋರಿಗೆ ಚಾಕುವನ್ನ ಇರಿದಿದ್ದು ಚಾಕು ಹಿಡ್ಕೊಂಡು ಅಲ್ಲಿ ಇರಿಯುವಂತಹ ದೃಶ್ಯ ಕೂಡ ಮೊಬೈಲ್ ಅಲ್ಲಿ ಸೆರೆಯಾಗಿದೆ. ಜಮೀನು ವಿವಾದಕ್ಕೆ ಸಂಬಂಧಪಟ್ಟಿದೆ. ವೆಂಕಟರೋಣ ಹಾಗೆ ಕೃಷ್ಣ ನಡುವೆ ಸಾಕಷ್ಟು ವಾಗ್ವಾದ ನಡೆದಿದೆ. ವಾಗ್ವಾದ ತೀವ್ರ ಸ್ವರೂಪ ಪಡಿತಾ ಇದ್ದಂತೆ ವೆಂಕಟರೋಣ ಚಾಕುವಿನಿಂದ ಇರಿದಿದ್ದು ಗಾಯಾಳು ಕೃಷ್ಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗಾಗಲೇ ವೆಂಕಟರೋಣನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಕೃಷ್ಣ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ ಅವರೇ, ಏನಾಯ್ತು ಆಕ್ಚುಲಿ ಅಷ್ಟರ ಮಟ್ಟಿಗೆ ಆತ ಚಾಕುವಿನಿಂದ ಇರುವಷ್ಟರ ಮಟ್ಟಿಗೆ ಏನ್ ಗಲಾಟೆ ಮಾಡ್ಕೊಂಡ್ರಿ ನೀವು? ಕೇಳಿಸ್ತಿದ್ಯಾ ಕೃಷ್ಣ ಅವರೇ? ಕೇಳಿಸ್ತಾ ಇದೆಯಾ? ಈಗ ನಿಮ್ಗೆ ಚಾಕುವಿನಿಂದ ಇರಿದಿದ್ದಾರೆ ವೆಂಕಟರೋಣ ಅವರು. ಏನ್ ಆಯ್ತು ಗಲಾಟೆ? ಯಾಕೆ ಮಾಡ್ಕೊಂಡ್ರಿ? ಚಾಕುವಿನಿಂದ ಇರುವಷ್ಟರ ಮಟ್ಟಿಗೆ ಗಲಾಟೆ ಏನಾಯ್ತು ಅಂತ? ಮೇಡಮ್ ಏನಿಲ್ಲ, ಅದು ಯಾವ್ದೋ ಖರಾಬಿ ಜಮೀನಂತೆ, ಖರಾಬಿ ಲ್ಯಾಂಡ್. ಅದ್ರಲ್ಲಿ ಬೇರೆಯವರು ಉತ್ಕೊಂಡಿದ್ರಂತೆ. ಅದು ನಮ್ದೇ ಅನ್ಬಿಟ್ಟು ಇನ್ನೊಬ್ರು ಬಂದು ಗಲಾಟೆ ಮಾಡಿರೋದು. ಅವ್ರು ನಿಮ್ಗೆ ಪರಿಚಯನಾ? ಅದಕ್ಕೋಸ್ಕರ ಇವರು ನಮ್ಮ ಮಾವ ಅವರು ಬಂದು ನ್ಯಾಯ ಮಾಡಕ್ ಹೋಗಿರೋದು. ಅವ್ರ ಮೇಲೆ ಅವ್ರ ಮೇಲೆ ಕೊಲೆ ಮಾಡಕ್ ಹೋಗೋರೆ. ಓಕೆ ಓಕೆ ಓಕೆ. ನಿಮ್ಮ ಮಾವನ್ ಮೇಲೆ ಕೊಲೆ ಮಾಡೋದಿಕ್ ಹೋಗಿರೋದಾ? ಹೌದು ಮೇಡಮ್. ಅಂದ್ರೆ ನಿಮ್ಗೆ ಏನ್ ಗಾಯ ಆಗಿಲ್ಲ? ನಮ್ಗೇನಾಗಿಲ್ಲ, ನಮ್ಮ ಮಾವರ್ಗ ಆಗೈತೆ. ಓಕೆ, ಅಂದ್ರೆ ನಿಮ್ಮ ಮಾವನ್ ಮೇಲೆ ಗಲಾಟೆ ಮಾಡಿರೋದಲ್ವಾ? ಹೇಗಿದಾರ ಅವ್ರೀಗ? ಏನ್ ಪ್ರಾಬ್ಲಮ್ ಆಗಿದ್ಯಾ ಅವ್ರಿಗ? ಮೇಡಮ್ ಈಗ ಟ್ರೀಟ್ಮೆಂಟ್ ನಡೀತೈತೆ ಇನ್ನೂನು. ಗೌರ್ಮೆಂಟ್ ಹಾಸ್ಪಿಟಲ್ ಮಂಚನಹಳ್ಳಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ನಡೀತೈತೆ. ಓಕೆ, ಥ್ಯಾಂಕ್ ಯು ಕೃಷ್ಣ ಅವ್ರ ನ್ಯೂಸ್ 18 ಜೊತೆ ಮಾತನಾಡೋದಕ್ಕಾಗಿ.